ನಮಸ್ಕಾರ ಗೆಳೆಯರೆ, ಫಿನ್ ಏಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ನಿಫ್ಟಿ 50 ಹಾಗೂ BSE ಸೆನ್ಸೆಕ್ಸ್ ಭಾಳ ಫ್ಲಾಟಾಗಿ ಎಂಡ್ ಆಗಿದೆ. ಸ್ಟಾರ್ಟಿಂಗ್ನಲ್ಲಿ ಒಂದು ಒಳ್ಳೆಯ ಒಂದು ಮೂವನ್ನು ತೋರಿಸಿದ ನಂತರ ಒಂದು ಕರೆಕ್ಷನ್ನ ತೋರಿಸಿದೆ ನಿಫ್ಟಿ 50 ಹಾಗೂ BSE ಸೆನ್ಸೆಕ್ಸ್. ಆದರೆ ನಿಫ್ಟಿ ಬ್ಯಾಂಕ್ನಲ್ಲಿ ಬಹಳ ಒಳ್ಳೆಯ ಒಂದು ರ್ಯಾಲಿ ಕಂಡು ಬಂದಿತ್ತು. ನಂತರ ತಕ್ಷಣವೇ ಒಂದು ಕುಸಿತ ಕಂಡು ಬಂದಿದೆ. ಈ ಒಂದು ನಿಫ್ಟಿ ಬ್ಯಾಂಕ್ನಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನ ಆಲ್ಮೋಸ್ಟ್ ಎಲ್ಲ ಒಂದು ಬ್ಯಾಂಕಿನ ಒಂದು ಸ್ಟಾಕ್ಗಳು ಚೆನ್ನಾಗಿ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ದಾವೆ. ಕೆಲವೊಂದಿಷ್ಟು ಬ್ಯಾಂಕ್ಗಳ ಒಂದು ಪರ್ಫಾರ್ಮೆನ್ಸ್ ಅಂದರೆ Q1 ಪರ್ಫಾರ್ಮೆನ್ಸ್ ವೀಕ್ ಇರೋದ್ರಿಂದ ಆ ಒಂದು ಸ್ಟಾಕ್ನಲ್ಲಿ ಕರೆಕ್ಷನ್ ಸಹ ಕಂಡು ಬಂದಿದೆ. ಇನ್ನು ನಿಫ್ಟಿ 50 1 ಅಂಕಗಳ ಒಂದು ಗಳಿಕೆಯನ್ನು ತೋರಿಸಿದೆ. 1.25 ಅಂಕಗಳದ್ದು 24,836ಕ್ಕೆ ಎಂಡ್ ಆಗಿದೆ. ಇನ್ನು ಸೆನ್ಸೆಕ್ಸ್ 23 ಅಂಕಗಳ ಒಂದು ಗಳಿಕೆಯನ್ನು ತೋರಿಸಿ 81,355 ರೂಪಾಯಿಗೆ ಎಂಡ್ ಆಗಿದೆ. ಇನ್ನು ನಿಫ್ಟಿ ಬ್ಯಾಂಕ್ 110 ಅಂಕಗಳ ಒಂದು ಗಳಿಕೆಯನ್ನು ತೋರಿಸಿ 51,406 ರೂಪಾಯಿಗೆ ಎಂಡ್ ಆಯಿತು. ಇನ್ನು ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ ರೆಲಿಪೇ ಅನ್ನುವಂಥ ಒಂದು ಸ್ಮಾಲ್ SME ಸೆಕ್ಟರ್ ಈ ಒಂದು NSEನಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಒಂದು ಸ್ಮಾಲ್ ಸೆಕ್ಟರ್ SME ಸೆಕ್ಟರ್ ಅಂತ ಒಂದಿದೆ. ಆ ಒಂದು ಸೆಕ್ಟರ್ನಲ್ಲಿ ಈ ರೆಲಿಪೇ ಅನ್ನುವಂಥ ಒಂದು ಕಂಪನಿಯ ಒಂದು IPO ಇತ್ತು. ಈ ಒಂದು IPO ಮುಗಿದ ನಂತರ ಇವತ್ತು ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಇದರ ಒಂದು ಲಿಸ್ಟಿಂಗ್ ಗೇನ್ 90% ಸಿಕ್ಕಿದೆ. ಇದು ಒಂದು ಒಳ್ಳೆಯ ಗೇನ್ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ಏನಪ್ಪ ಅಂತಂದರೆ 1,600 ಅಥವಾ ಈ ರೀತಿಯಾದಂಥ ಒಂದು ಲಾಟ್ನಲ್ಲಿ ಸೈಜ್ನಲ್ಲಿ ನಾವು ಸ್ಟಾಕ್ಸನ್ನು ಬೈ ಮಾಡಬೇಕಾಗುತ್ತೆ. SME ಪ್ಲ್ಯಾಟ್ಫಾರ್ಮ್ನಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸು ಭಾಳಷ್ಟು ಕಡಿಮೆನೇ ಒಂದು ಪರ್ಫಾರ್ಮೆನ್ಸನ್ನು ಅಂದರೆ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಆದರೆ ಈ ಒಂದು SMEಯ ಒಂದು IPOಗಳಲ್ಲಿ ಬಹಳ ದೊಡ್ಡ ಒಂದು ಲಿಸ್ಟಿಂಗ್ ಗೇನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇದರ ಬಗ್ಗೆ ನೀವು ಗಮನವನ್ನು ಕೊಡಬೇಕಾಗುತ್ತೆ. ಹಾಗಂತ ನೀವು ಬಹಳಷ್ಟು ರಿಸ್ಕಿ ಇನ್ವೆಸ್ಟ್ಮೆಂಟ್ ಸಹ ಮಾಡಬಾರ್ದು ಇಂತಹ ಒಂದು IPOಗಳಲ್ಲಿ. ಇಲ್ಲಿ ಲಾಟ್ ಸೈಜೇ ಭಾಳ ಇರೋದ್ರಿಂದ ನಿಮಗೆ ಮಿನಿಮಮ್ 1 ಲಕ್ಷದ ಮೇಲೇ ಅಮೌಂಟ್ ಬೇಕಾಗುತ್ತೆ ಇಂತಹ SME IPOಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ. ಈಗ ನೀವು ಒಂದು ದೊಡ್ಡ IPO ಬಗ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂದರೆ ಈಗ ನಿಮಗೆ ಸಿಗುತ್ತೆ ಓಲಾ ಎಲೆಕ್ಟ್ರಿಕ್ IPO. ಇದು ಬಹಳ ದಿವಸಗಳಿಂದ ನ್ಯೂಸ್ನಲ್ಲಿತ್ತು, ಚರ್ಚೆಯಲ್ಲಿತ್ತು. ಕೊನೆಗೂ ಇದರ ಒಂದು ಅಂತ್ಯವನ್ನು ಕಂಡು ಬಂದಿದೆ. ಓಲಾ ಎಲೆಕ್ಟ್ರಿಕ್ ತನ್ನ IPOವನ್ನು ತಂದುಬಿಟ್ಟಿದೆ. ಆಗಸ್ಟ್ 7ರಿಂದ ಈ ಒಂದು IPO ಓಪನ್ ಆಗಲಿದೆ. ಅದರಿಂದ IPO ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವರು ಖಂಡಿತವಾಗಿ ಈ ಒಂದು IPOದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇದು ಬಹಳ ದಿವಸಗಳಿಂದ ಇದರ ಬಗ್ಗೆ ಮಾತುಗಳು ಕೇಳಲ್ಪಡ್ತಾ ಇತ್ತು. ಭಾರತದ ಈ ಒಂದು 2024ರಲ್ಲಿ ಒಂದು ದೊಡ್ಡ IPO ಇದಾಗಲಿದೆ. ಇದರ ಒಂದು ಸ್ಟಾಕ್ ಪ್ರೈಸ್ನು ಸಹ ಬಹಳಷ್ಟು ಅಟ್ರಾಕ್ಟಿವ್ ಆಗಿ ಇಟ್ಟಿದ್ದಾರೆ. 72ರಿಂದ 76 ರೂಪಾಯಿಯ ಒಂದು ಶೇರ್ ಪ್ರೈಸ್ನ ಒಂದು ರೇಂಜ್ನಲ್ಲಿ ಈ ಒಂದು IPO ನಮಗೆ ಬರಲಿದೆ. ಆಗಸ್ಟ್ 7ರಿಂದ ನೀವು ಇದರ ಬಗ್ಗೆ ಗಮನವನ್ನು ಕೊಡ್ಬೋದು. ನಂತರ AUKUL ಅಕುಮ್ ಡ್ರಗ್ಸ್ ಇದರ ಒಂದು IPO ನಾಳೆಯಿಂದ ಶುರುವಾಗಲಿದೆ. ಇದರ ಒಂದು ಪ್ರೊಸೆಸ್ ಯಾವ ಥರ ಇದೆ ಅಂತ ನೋಡಿದರೆ ಬಿಡ್ಡಿಂಗ್ 30ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಎಂಡ್ 1ನೇ ಆಗಸ್ಟಿಗೆ ಎಂಡ್ ಆಗುತ್ತೆ. ಅಲಾಟ್ಮೆಂಟ್ ನಿಮಗೆ ಫೈನಲೈಸೇಷನ್ ಆಗೋದು ಆಗಸ್ಟ್ 2ರಿಂದ. ರಿಫಂಡ್ ಇನಿಷಿಯೇಷನ್ ಆಗುತ್ತೆ ಹಾಗೂ ಲಿಸ್ಟಿಂಗ್ 6ನೇ ಆಗಸ್ಟ್ಗೆ ಈ ಒಂದು ಸ್ಟಾಕ್ಗಳ ಅಕುಮ್ ಡ್ರಗ್ಸ್ನ ಒಂದು IPO ಎಂಡ್ ಆಗೋದು ಕಂಡುಬರುತ್ತೆ ಹಾಗೂ ಲಿಸ್ಟಿಂಗ್ 6ನೇ ಆಗಸ್ಟ್ಗೆ ಕಂಡುಬರುತ್ತೆ. ನಿಮಗೆ ನೀವು ಇಂಟ್ರೆಸ್ಟೆಡ್ ಇದ್ದರೆ ಈ ಒಂದು IPOದಲ್ಲಿ ಇನ್ವೆಸ್ಟ್ ಮಾಡ್ಬೋದಾಗಿದೆ. ಇದರ ಒಂದು ಫೈನಾನ್ಷಿಯಲ್ಸ್ ನಮಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನಿಸಲಿಲ್ಲ. ಇನ್ನು ಬರ್ಗರ್ ಕಿಂಗ್ ಇದರ ಒಂದು ಹೆಸರು ಈಗ ಚೇಂಜ್ ಮಾಡಿದ್ದಾರೆ. ಅವರು ರೆಸ್ಟೋರೆಂಟ್ಸ್ ಬ್ರ್ಯಾಂಡ್ ಏಷ್ಯಾ ಅಂತ ಮಾಡಿದ್ದಾರೆ. ಇದರ ಒಂದು Q1 ರಿಟರ್ನ್ಸ್ ಈ ಒಂದು ಬಂದಿದೆ, ರಿಸಲ್ಟ್ಸ್ ಬಂದಿದೆ. ಇದು ಇನ್ನೂ ಲಾಸ್ನಲ್ಲೇ ಇದೆ. ಹೋದ ಒಂದು 16 ಕ್ವಾರ್ಟರ್ಗಳಿಂದ ಈ ಒಂದು ಕಂಪನಿ ಇನ್ನೂ ಲಾಸ್ನಲ್ಲೇ ಇದೆ. ಪ್ರಾಫಿಟೇಬಲ್ ಇನ್ನೂ ಬಂದಿಲ್ಲ. ಪ್ರಾಫಿಟ್ ಇದರಲ್ಲಿ ಬಂದಿಲ್ಲ ಇನ್ನು. ಇದು ಇಂಡಿಯಾ ಹಾಗೂ ಇಂಡೋನೇಷ್ಯಾಗಳಲ್ಲಿ ಬರ್ಗರ್ ಕಿಂಗ್ ಎಂಬ ಒಂದು ಹೆಸರು ಹಾಗೂ ಪಪೈ ಅನ್ನುವಂಥ ಒಂದು ರೆಸ್ಟೋರೆಂಟ್ ಚೇನನ್ನು ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ ಚೇನನ್ನು ಇದು ನಡೆಸುತ್ತೆ. ಇದರ ಒಂದು ಸ್ಟಾಕ್ ಪ್ರೈಸ್ನ ನೋಡಿದರೆ 109 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಾ ಇದೆ ಈ ಒಂದು ಸ್ಟಾಕ್ ಪ್ರೈಸ್. ಇನ್ನು ರೈಟ್ಸ್ ಸ್ಟಾಕ್ನಲ್ಲಿ 11%ನಷ್ಟು ತೇಜಿಯನ್ನು ಅಂದರೆ ಏನಂತಾರೆ ರ್ಯಾಲಿಯಲ್ಲಿ ಕಂಡು ಬಂದಿದೆ. 14%ನಷ್ಟು ಮೇಲೆ ಹೋಗಿ ಈ ಒಂದು ಸ್ಟಾಕ್ ಎಂಡ್ ಆಗಿದೆ. 94 ರೂಪಾಯಿಯಷ್ಟು ಗೇನನ್ನು ತೋರಿಸಿದೆ ಒಂದೇ ದಿವಸದಲ್ಲಿ. ಒಂದು ನ್ಯೂಸಿಂದ ಈ ಒಂದು ಸ್ಟಾಕ್ನಲ್ಲಿ ಮೂವ್ಮೆಂಟ್ ಬಂದಿದೆ. ಈ ಒಂದು ಬೋರ್ಡ್ ಮೀಟಿಂಗ್ ಏನಿದೆ ಕಂಪನಿದು, ಅವರು ಬೋನಸನ್ನು ಇಶ್ಯೂ ಮಾಡುವುದರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅನ್ನುವಂಥ ಒಂದು ರಿಪೋರ್ಟ್ನಿಂದ ಈ ಒಂದು ಸ್ಟಾಕ್ನಲ್ಲಿ ಇಷ್ಟೊಂದು ದೊಡ್ಡ ರ್ಯಾಲಿ ಕಂಡು ಬಂದಿದೆ. ಜನರಲಿ ಈ ಒಂದು ಬೋರ್ಡ್ ಮೀಟಿಂಗ್ಗಳು ಕೆಲವೊಂದಿಷ್ಟು ಸಾರಿ
ರಿಜೆಕ್ಟನ್ನು ಮಾಡಬಹುದು. ಅವರು ಈ ಒಂದು ಬೋನಸ್ ಕೊಡುವಂತಹ ಬೋನಸ್ ಆಗಿರ್ಬೋದು ಅಥವಾ ಸ್ಪ್ಲಿಟ್ ಆಗಿರ್ಬೋದು, ಇದು ಫೈನಲಿ ನಾವು ಬೋರ್ಡ್ ಮೀಟಿಂಗ್ನ ನಂತರವೇ ಹೇಳ್ಬೋದಾಗಿದೆ ಏನಾಗುತ್ತೆ ಅಂತ. ಆದರೆ ಅದಕ್ಕಿಂತ ಮುಂಚೆ ಯಾವುದೇ ರೀತಿಯಾದಂಥ ಇಂಥ ಒಂದು ರಿಪೋರ್ಟ್ಸ್ಗಳು ಲೀಕ್ ಆದಮೇಲೆ ಸ್ಟಾಕ್ನಲ್ಲಿ ಒಂದು ದೊಡ್ಡ ಮೂಮೆಂಟಮ್ ಕಂಡುಬರುತ್ತೆ. ನಾವೇನು ಮಾಡ್ತೀವಿ, ರಿಟೇಲ್ ಇನ್ವೆಸ್ಟರ್ಸು ಈ ಒಂದು ಸ್ಟಾಕ್ ಬಹಳಷ್ಟು ಚೆನ್ನಾಗಿ ಓಡ್ತಾ ಇದೆ ಅಂತಂದು ನಾವು ರಶ್ ಆಗಿ ತೊಗೊಳಕ್ಕೆ ಹೋಗ್ತೀವಿ. ಆದರೆ ನಾವು ದೊಡ್ಡ ಒಂದು ಲೆವೆಲ್ನಲ್ಲಿ ತೊಗೊಂಡು ಅದರಲ್ಲಿ ಸಿಕ್ಕಾಕೊಳ್ತೀವಿ. ಇಂತಹ ನ್ಯೂಸ್ಗಳ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಒಂದು ಒಳ್ಳೆಯ ಕಂಪನಿಯ ಬಗ್ಗೆ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದ್ದೀರ ಅಂದರೆ ಆ ಒಂದು ಕಂಪ್ನಿಯಲ್ಲಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ನ ಒಂದು ಗೋಲನ್ನು ಇಡಿ. ಈ ಥರ ನ್ಯೂಸನ್ನು ಫಾಲೋ ಮಾಡೋಕ್ಕೆ ಹೋಗಬೇಡಿ. ನ್ಯೂಸನ್ನು ಫಾಲೋ ಮಾಡಿ ನೀವು ಟ್ರೇಡ್ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರ ಬಹಳಷ್ಟು ದೊಡ್ಡ ಕ್ಯಾಪಿಟಲ್ ಇರಬೇಕು. ಆವಾಗ ಮಾತ್ರ ನೀವು ದೊಡ್ಡ ಒಂದು ರಿಟರ್ನ್ಸನ್ನು ತೆಗಿಬೋದು. ನೀವು 10,000 20,000 ಹಾಕಿ ಇದರಲ್ಲಿ ದೊಡ್ಡ ರಿಟರ್ನ್ಸನ್ನು ತೆಗಿಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಅದು ನಿಮ್ಮ ಒಂದು ತಪ್ಪು ಕಲ್ಪನೆ ಆಗುತ್ತೆ. ಒಂದು ವೇಳೆ ನೀವು ದೊಡ್ಡ ಒಂದು ಲೆವೆಲ್ನಲ್ಲಿ ಬೈ ಮಾಡಿದರೆ ಅಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ ಸಹ ಬಹಳ ಇರುತ್ತೆ. ಇನ್ನು ಬಂಧನ್ ಬ್ಯಾಂಕ್ನ ಒಂದು ನ್ಯೂಸನ್ನು ನೋಡಿದರೆ, ಬಂಧನ್ ಬ್ಯಾಂಕ್ ಲಾಸ್ಟ್ ಪ್ರೊಡೇ ಸೆಷನಲ್ಲಿ 13% ಮೇಲೆ ಹೋಗಿ 218 ರೂಪಾಯಿಗೆ ಎಂಡ್ ಆಗಿದೆ. ಇದು 203 ರೂಪಾಯಿ ಹತ್ರ ಸ್ಟಾಕ್ ಓಪನ್ ಆಗಿತ್ತು. ಕ್ಲೋಸ್ ಆಗಿದ್ದು 218 ರೂಪಾಯಿ ಹತ್ರ. 13.5% ಈ ಒಂದು ರ್ಯಾಲಿ ಈ ಒಂದು ಸ್ಟಾಕ್ನಲ್ಲಿ ಕಂಡುಬಂದಿದೆ. Q1 ರಿಸಲ್ಟ್ಸ್ ಬಹಳ ಚೆನ್ನಾಗಿದೆ. ಅದರಿಂದ ಈ ಒಂದು ಸ್ಟಾಕ್ನಲ್ಲಿ ಇಷ್ಟೊಂದು ದೊಡ್ಡ ಮೂಮೆಂಟ್ ಕಂಡುಬಂದಿದೆ. ಇನ್ನು ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಬಗ್ಗೆ ಮಾತಾಡೋಣ. ಬಹಳ ದಿನಗಳಿಂದ ಬಹಳ ದಿನಗಳಿಂದ ಅಂತ ಹೇಳ್ಬಾರ್ದು, ಬಹಳ ವರ್ಷದಿಂದ, ಕಳೆದ ಒಂದು 2 ವರ್ಷದಿಂದ ಈ ಒಂದು ಸ್ಟಾಕ್ನಲ್ಲಿ ಅಷ್ಟೊಂದು ದೊಡ್ಡ ಮೂಮೆಂಟ್ ಏನು ಕಂಡು ಬಂದಿಲ್ಲ. ಆಲ್ಮೋಸ್ಟ್ ಕೆಮಿಕಲ್ ಸೆಕ್ಟರ್ನಲ್ಲಿ ನೀವು ನೋಡಿದರೆ ಯಾವುದೇ ರೀತಿಯಾದಂತಹ ಸ್ಟಾಕ್ಗಳಲ್ಲಿ ಮೂಮೆಂಟಮ್ ಕಂಡು ಬರ್ತಾ ಇಲ್ಲ. ಅದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿರ್ಬೋದು, ಸ್ಮಾಲ್ ಕ್ಯಾಪ್ ಕಂಪನಿ ಆಗಿರ್ಬೋದು. ಕೆಮಿಕಲ್ ಸೆಕ್ಟರ್ಸ್ ಅದಕ್ಕೆ ಒಂದು ಡೌನ್ ಟರ್ನ್ನಲ್ಲಿ ನಡೀತಾ ಇದೆ. ಇನ್ನು ಲಕ್ಷ್ಮಿ ಆರ್ಗ್ಯಾನಿಕ್ಸ್ನ ಒಂದು Q1 ಏನು ರಿಸಲ್ಟ್ಸ್ ಏನಿದೆ ಅದು ಸಹ ಸ್ಯಾಟಿಸ್ಫ್ಯಾಕ್ಟರಿ ಆಗಿದ್ದಿಲ್ಲ. ಅದರಿಂದ ಸ್ಟಾಕ್ನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಕಂಡು ಬಂದಿದೆ. ಇವತ್ತಿನ ಒಂದು ಟ್ರೇಡಿಂಗ್ ಸೆಷನ್ನಲ್ಲಿ 5% ಸ್ಟಾಕ್ ಕೆಳಗಡೆ ಬಿದ್ದಿದೆ. ಇನ್ನು ಇವತ್ತಿನ ನ್ಯೂಸ್ ಎಂಡ್ ಆಗಿದೆ. ಇನ್ನು ಸೆಬಿಯ ಒಂದು ರೆಗ್ಯುಲೇಷನ್ಸ್ ಪ್ರಕಾರ ನಾವು ಯಾವುದೇ ರೀತಿಯಾದಂತಹ ಒಂದು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅನಲಿಸ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಕೊಡುವಂತಹ ಒಂದು ರಿಜಿಸ್ಟರ್ಡ್ ಪರ್ಸನ್ ಅಲ್ಲ. ಅದರಿಂದ ನಾವು ಯಾವುದೇ ರೀತಿಯ ಒಂದು ಸ್ಟಾಕನ್ನು ನಾವು ಕವರ್ ಮಾಡ್ತಾ ಇದ್ದೀವಿ ಅಂದರೆ ಇದು ಕೇವಲ ನ್ಯೂಸ್ನವನ್ನು ಕವರ್ ಮಾಡ್ತಾ ಇದ್ದೀವಿ. ಇಂಡಿವಿಜುವಲ್ ಸ್ಟಾಕ್ಸ್ ಬಗ್ಗೆ ನಮ್ಮ ವ್ಯೂವನ್ನು ಯಾವತ್ತಿಗೂ ಹೇಳೋದಿಲ್ಲ ನಾವು. ಇಂದಿನಿಂದ ಇದು ಸೆಬಿಯ ರೂಲ್ಸ್ಗೆ ವಿರುದ್ಧವಾಗಿರೋದ್ರಿಂದ ನಾವು ಇದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವೆಲ್ಲ ಬದಲಾವಣೆ ಆಗ್ತಾ ಇದ್ದಾವೆ, ಪರ್ಸ್ನಲ್ ಫೈನಾನ್ಸ್ ರಿಲೇಟೆಡ್ ಏನೇನು ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಈ ಒಂದು ಚಾನಲ್ನಲ್ಲಿ ಕವರ್ ಮಾಡ್ತಾ ಹೋಗೋಣ. ಇನ್ನು ಈ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ಲೈಕನ್ನು ಹಿಟ್ ಮಾಡಿ. ಹಾಗಾದರೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದ ಹಾಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.